ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಪ್ರಭಾ ಮಲ್ಲಿಕಾರ್ಜುನ್ ವರ್ಸಸ್ ಶೋಭಾ ಕರಂದ್ಲಾಜೆ. ಒಬ್ರು ಕಾಂಗ್ರೆಸ್ ಸಂಸದೆ, ಮತ್ತೊಬ್ರು ಬಿಜೆಪಿ ಸಂಸದೆ ಮತ್ತು ಕೇಂದ್ರ ಸಚಿವೆ. ಹಾಗಿದ್ರೆ ಇವರಿಬ್ರಲ್ಲಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಶೋಭಾ ಕರಂದ್ಲಾಜೆ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು ಫ್ರೆಂಡ್ಸ್, ಪ್ರಭಾ ಮಲ್ಲಿಕಾರ್ಜುನ್ಗೆ 48 ವರ್ಷ, ಶೋಭಾ ಕರಂದ್ಲಾಜೆಗೆ 58 ವರ್ಷ. ಪ್ರಭಾಗಿಂತ ಶೋಭಾ 10 ವರ್ಷ ದೊಡ್ಡವರು. ಶಿಕ್ಷಣ: ಪ್ರಭಾ ಮಲ್ಲಿಕಾರ್ಜುನ್ BDS ಅಥವಾ ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ ಪದವಿ ಪಡೆದಿದ್ದಾರೆ, ಅಂದ್ರೆ ಡಿಗ್ರಿ ವರೆಗೆ ಓದಿದ್ದಾರೆ. ಶೋಭಾ ಕರಂದ್ಲಾಜೆ MSW ಮತ್ತು MA ಸ್ನಾತಕೋತ್ತರ ಪದವಿಗಳನ್ನ ಪಡೆದಿದ್ದಾರೆ, ಅಂದ್ರೆ ಡಬಲ್ ಮಾಸ್ಟರ್ ಡಿಗ್ರಿ ಓದಿದ್ದಾರೆ. ಇಬ್ರಲ್ಲಿ ಹೆಚ್ಚು ಓದಿರೋದು ಶೋಭಾ ಕರಂದ್ಲಾಜೆ. ಕ್ಷೇತ್ರ ಮತ್ತು ಹುದ್ದೆ: ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಸಂಸದೆ. ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರ ಕ್ಷೇತ್ರದ ಬಿಜೆಪಿ ಸಂಸದೆ ಮತ್ತು ಕೇಂದ್ರ ಸಚಿವೆ. ಗೆಲುವಿನ ಅಂತರ: 2024ರ ಲೋಕಸಭೆ ಚುನಾವಣೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ 26,094 ವೋಟ್ಗಳಿಂದ ಗೆಲುವು ಸಾಧಿಸಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 47.94% ಜನ ಪ್ರಭಾಗೆ ವೋಟ್ ಹಾಕಿ ಗೆಲ್ಲಿಸಿದ್ರು. ಮತ್ತೊಂದು ಕಡೆ ಶೋಭಾ ಕರಂದ್ಲಾಜೆ ಬರೋಬ್ಬರಿ 2,59,476 ವೋಟ್ಗಳಿಂದ ಗೆಲುವು ಸಾಧಿಸಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 56.26% ಜನ ಶೋಭಾಗೆ ವೋಟ್ ಹಾಕಿ ಗೆಲ್ಲಿಸಿದ್ರು. ಇಬ್ರಲ್ಲಿ ಹೆಚ್ಚು ಅಂತರದಿಂದ ಗೆದ್ದಿರೋದು ಶೋಭಾ ಕರಂದ್ಲಾಜೆ. ಚುನಾವಣಾ ಅನುಭವ: ಪ್ರಭಾ ಮಲ್ಲಿಕಾರ್ಜುನ್ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು 2024ರಲ್ಲಿ. ಮೊದಲ ಚುನಾವಣೆಯಲ್ಲೇ ಗೆದ್ದು ಸಂಸದೆಯಾದ್ರು. ಶೋಭಾ ಕರಂದ್ಲಾಜೆ 2004ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 3 ಬಾರಿ ಸಂಸದೆ, 2 ಬಾರಿ ಕೇಂದ್ರ ಸಚಿವೆ, 1 ಬಾರಿ MLA, 1 ಬಾರಿ MLC, 1 ಬಾರಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇದುವರೆಗೆ ಸೋಲು ಕಂಡಿಲ್ಲ. ಕ್ರಿಮಿನಲ್ ಕೇಸ್: ಪ್ರಭಾ ಮತ್ತು ಶೋಭಾ ಇಬ್ಬರ ವಿರುದ್ಧವೂ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ. ಈ ವಿಚಾರದಲ್ಲಿ ಇಬ್ರು ಸೇಮ್ ಇದ್ದಾರೆ. ಗಂಡ ಮತ್ತು ಕುಟುಂಬ: ಪ್ರಭಾ ಮಲ್ಲಿಕಾರ್ಜುನ್ರ ಗಂಡ SS ಮಲ್ಲಿಕಾರ್ಜುನ್. ಇವರು ಕಾಂಗ್ರೆಸ್ MLA ಕಮ್ ಮಿನಿಸ್ಟರ್ ಆಗಿದ್ದಾರೆ. ಈ ದಂಪತಿಗೆ ಸಮರ್ಥ್, ಶ್ರೇಷ್ಠ ಮತ್ತು ಶಿವ ಎಂಬ 3 ಮಕ್ಕಳಿದ್ದಾರೆ. ಶೋಭಾ ಕರಂದ್ಲಾಜೆ ತಮಗೆ ಮದುವೆ ಆಗಿಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಚಿನ್ನ, ಬೆಳ್ಳಿ, ವಜ್ರ: ಪ್ರಭಾ ಮಲ್ಲಿಕಾರ್ಜುನ್ ಕುಟುಂಬದ ಬಳಿ ಬರೋಬ್ಬರಿ 20 ಕೆಜಿ ಚಿನ್ನ, 628 ಕೆಜಿ ಬೆಳ್ಳಿ ಮತ್ತು 185 ಕ್ಯಾರೆಟ್ ವಜ್ರಗಳಿವೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 17.5 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಶೋಭಾ ಕರಂದ್ಲಾಜೆ ಬಳಿ 1.5 ಕೆಜಿ ಚಿನ್ನ, 1.5 ಕೆಜಿ ಬೆಳ್ಳಿ ಇದೆ. ಇವುಗಳ ಒಟ್ಟು ಮೌಲ್ಯ 1.08 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಚಿನ್ನಾಭರಣ ಇರೋದು ಪ್ರಭಾ ಮಲ್ಲಿಕಾರ್ಜುನ್ ಕುಟುಂಬದ ಬಳಿ. ವಾಹನ: ಪ್ರಭಾ ಮಲ್ಲಿಕಾರ್ಜುನ್ ತಮ್ಮ ಕುಟುಂಬದ ಬಳಿ ಯಾವುದೇ ವೈಯಕ್ತಿಕ ವಾಹನ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಶೋಭಾ ಕರಂದ್ಲಾಜೆ ಬಳಿ ಹೋಂಡಾ ಆಕ್ಟಿವಾ ಸ್ಕೂಟರ್ ಇದೆ. ಇದರ ಮೌಲ್ಯ 73,000 ಅಂತ ಘೋಷಿಸಿಕೊಂಡಿದ್ದಾರೆ. ವಾಹನಗಳ ವಿಚಾರದಲ್ಲಿ ಶೋಭಾ ಕರಂದ್ಲಾಜೆ ಮುಂದಿದ್ದಾರೆ. ಮನೆ: ಪ್ರಭಾ ಮಲ್ಲಿಕಾರ್ಜುನ್ ಕುಟುಂಬದ ಬಳಿ ಬೆಂಗಳೂರಿನಲ್ಲಿ 1 ಮತ್ತು ದಾವಣಗೆರೆಯಲ್ಲಿ 5 ಸೇರಿ ಒಟ್ಟು 6 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 31 ಕೋಟಿ. ಶೋಭಾ ಕರಂದ್ಲಾಜೆ ಬಳಿ ಬೆಂಗಳೂರಿನಲ್ಲಿ 1 ಮನೆ ಇದೆ. ಇದರ ಮೌಲ್ಯ 4.5 ಕೋಟಿ. ಮನೆಗಳ ವಿಚಾರದಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಮುಂದಿದ್ದಾರೆ. ಕೃಷಿ ಜಮೀನು: ಪ್ರಭಾ ಮಲ್ಲಿಕಾರ್ಜುನ್ ಕುಟುಂಬದ ಬಳಿ ಬರೋಬ್ಬರಿ 315 ಎಕರೆ ಕೃಷಿ ಜಮೀನು ಇದೆ. ಇವುಗಳ ಒಟ್ಟು ಮೌಲ್ಯ 13.5 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಶೋಭಾ ಕರಂದ್ಲಾಜೆ ತಮ್ಮ ಬಳಿ ಕೃಷಿ ಜಮೀನು ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಈ ವಿಚಾರದಲ್ಲೂ ಪ್ರಭಾ ಮಲ್ಲಿಕಾರ್ಜುನ್ ಮುಂದಿದ್ದಾರೆ. ಕೃಷಿಯೇತರ ಸೈಟು: ಪ್ರಭಾ ಮಲ್ಲಿಕಾರ್ಜುನ್ ಕುಟುಂಬದ ಬಳಿ 41 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 102 ಕೋಟಿ. ಶೋಭಾ ಕರಂದ್ಲಾಜೆ ಬಳಿ 1 ಕೃಷಿಯೇತರ ಸೈಟ್ ಇದೆ. ಇದರ ಮೌಲ್ಯ 15 ಲಕ್ಷ.
ಈ ವಿಚಾರದಲ್ಲೂ ಪ್ರಭಾ ಮಲ್ಲಿಕಾರ್ಜುನ್ ಮುಂದಿದ್ದಾರೆ. ವಾಣಿಜ್ಯ ಕಟ್ಟಡ. ಪ್ರಭಾ ಕುಟುಂಬದ ಬಳಿ ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ವಾಣಿಜ್ಯ ಕಟ್ಟಡವಿದೆ. ಇದರ ಮೌಲ್ಯ 2.93 ಕೋಟಿ ರೂಪಾಯಿ. ಶೋಭಾ ಕರಂದ್ಲಾಜೆ ತಮ್ಮ ಬಳಿ ವಾಣಿಜ್ಯ ಕಟ್ಟಡಗಳಿಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಇದರಲ್ಲೂ ಪ್ರಭಾ ಮಲ್ಲಿಕಾರ್ಜುನ್ ಮುಂದಿದ್ದಾರೆ. ಸಾಲ ಕೊಟ್ಟಿರೋದು. ಪ್ರಭಾ ಮಲ್ಲಿಕಾರ್ಜುನ್ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕುಟುಂಬಗಳಿಗೆ ಹತ್ತತ್ರ 9 ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ. ಶೋಭಾ ಕರಂದ್ಲಾಜೆ 6.5 ಕೋಟಿ ಸಾಲ ಕೊಟ್ಟಿದ್ದಾರೆ. ಹೆಚ್ಚು ಸಾಲ ಕೊಟ್ಟಿರೋದು ಪ್ರಭಾ ಕುಟುಂಬ. ಒಟ್ಟು ಆಸ್ತಿ. ಪ್ರಭಾ ಮಲ್ಲಿಕಾರ್ಜುನ್ ತಮ್ಮ ಕುಟುಂಬದ ಬಳಿರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಬರೋಬ್ಬರಿ 241 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ಶೋಭಾ ಕರಂದ್ಲಾಜೆ ತಮ್ಮ ಬಳಿರೋ ಆಸ್ತಿ 13.88 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಇಬ್ಬರಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಕುಟುಂಬ ಹೆಚ್ಚು ಶ್ರೀಮಂತವಾಗಿದೆ. ಆಸ್ತಿಯ ದೊಡ್ಡ ಪಾಲು. ಪ್ರಭಾ ಮಲ್ಲಿಕಾರ್ಜುನ್ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೃಷಿಯೇತರ ಸೈಟುಗಳದ್ದು. ಬರೋಬ್ಬರಿ 102 ಕೋಟಿ ಮೌಲ್ಯದ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಶೋಭಾ ಕರಂದ್ಲಾಜೆ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ ಕೊಟ್ಟಿರುವ ಸಾಲ. 6 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಬಾಕಿ. ಪ್ರಭಾ ಮಲ್ಲಿಕಾರ್ಜುನ್ ಕುಟುಂಬ ಹತ್ತತ್ರ 25 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಶೋಭಾ ಕರಂದ್ಲಾಜೆದು 4 ಕೋಟಿ ಸಾಲ ಬಾಕಿ ಇದೆ. ಆದಾಯ. ಪ್ರಭಾ ಮಲ್ಲಿಕಾರ್ಜುನ್ ಆದಾಯದ ಬಗ್ಗೆ ಮಾಹಿತಿ ಇಲ್ಲ. ಶೋಭಾ ಕರಂದ್ಲಾಜೆಯ ವಾರ್ಷಿಕ ಆದಾಯ 24.90 ಲಕ್ಷ ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 2.07 ಲಕ್ಷ, ದಿನಕ್ಕೆ 6,900 ರೂಪಾಯಿ ಆಗುತ್ತೆ. ಜಾತಿ ಅಥವಾ ಸಮುದಾಯ. ಪ್ರಭಾ ಮಲ್ಲಿಕಾರ್ಜುನ್ ಲಿಂಗಾಯತ ಸಮುದಾಯದವರು. ಶೋಭಾ ಕರಂದ್ಲಾಜೆ ಒಕ್ಕಲಿಗ ಸಮುದಾಯದವರು. ಸೋ ಫ್ರೆಂಡ್ಸ್, ಇದಿಷ್ಟು ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಶೋಭಾ ಕರಂದ್ಲಾಜೆ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಶೋಭಾ ಕರಂದ್ಲಾಜೆ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ರಲ್ಲಿ ಯಾರು ಒಳ್ಳೆ ಜನನಾಯಕಿ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.